ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಔಟ್ ಅಂದ ಮಾಲ್ಡೀವ್ಸ್ ಈಗ ಸಾಕಷ್ಟು ಸಮಸ್ಯೆಗೆ ಸಿಲುಕ್ತಾ ಇದೆ. ಅಲ್ಲಿನ ಭಾರತ ವಿರೋಧಿ ಅಧ್ಯಕ್ಷನ ವಿರುದ್ಧ ಸಂಸದರು ತಿರುಗಿ ಬಿದ್ದಿದ್ದಾರೆ. ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕಾಗಿ ಅಲ್ಲಿ ಸಿದ್ಧತೆಗಳು ನಡೆದಿವೆ. ಅದರ ಭಾಗವಾಗಿ ಅಧ್ಯಕ್ಷರ ವಿರುದ್ಧ ಸಂಸತ್ತಿನಲ್ಲಿ ದೋಷಾರೋಪಣೆ ಮಂಡಿಸೋದಕ್ಕೆ ಪ್ರಮುಖ ಪ್ರತಿಪಕ್ಷಗಳ ಮೈತ್ರಿಕೂಟ ಸಿದ್ಧವಾಗಿದೆ. ಹೀಗಿರುವಾಗಲೇ ಕೆಲ ದಿನಗಳ ಹಿಂದೆ ಶುರುವಾಗಿದ್ದ ಬಾಯ್ಕಾಟ್ ಮಾಲ್ಡೀವ್ಸ್ ನ ಪರಿಣಾಮ ಕೂಡ ಅಲ್ಲಿ ಈಗಾಗಲೇ ಕಂಡು ಬರ್ತಾ ಇದೆ. ಭಾರತದಿಂದ ಆ ದ್ವೀಪ ರಾಷ್ಟ್ರಕ್ಕೆ ಪ್ರವಾಸ ಹೋಗ್ತಾ ಇದ್ದ ಜನರ ಸಂಖ್ಯೆ ತೀವ್ರ ಇಳಿಮುಖವನ್ನ ಕಂಡಿದೆ. ಅದು ಮಾಲ್ಡೀವ್ಸ್ ನ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರ್ತಾ ಇದ್ದು ಆ ದೇಶವನ್ನ ಆರ್ಥಿಕ ಸಂಕಷ್ಟಕ್ಕೆ ತಳ್ಳುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ. ಹಾಗಾದ್ರೆ ಮಾಲ್ಡೀವ್ಸ್ ನಲ್ಲಿ ಆಗ್ತಾ ಇರೋದು ಏನು? ಆ ದೇಶಕ್ಕೆ ಆರ್ಥಿಕವಾಗಿ ಭಾರತೀಯರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಬೇರೆ ಒಂದೊಂದು ಸರಿ ಹಂಗಾಗಿಬಿಡುತ್ತೆ. ಅದನ್ನ ಅಹಂಕಾರ ಅನ್ನಬೇಕಾ, ಅವಿವೇಕ ಅನ್ನಬೇಕಾ, ದುಡುಕುತನ ಅನ್ನಬೇಕಾ, ಅವಕಾಶವಾದಿತನ ಅನ್ನಬೇಕಾ ಗೊತ್ತಾಗೋದಿಲ್ಲ. ಆದರೆ ಮಾಡಿಕೊಳ್ಳುವ ಎಡವಟ್ಟುಗಳು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯನ್ನು ತಂದು ಬಿಡುತ್ತವೆ. ಈಗ ಮಾಲ್ಡೀವ್ಸ್ ನಲ್ಲಿ ಆಗ್ತಾ ಇರೋದು ಅದೇನೆ. ಭಾರತ ಔಟ್ ಕ್ಯಾಂಪೇನ್ ಅನ್ನು ಮಾಡ್ತಾ ಚೈನಾದ ಸಪೋರ್ಟ್ ನಿಂದ ಮಾಲ್ಡೀವ್ಸ್ ನ ಅಧ್ಯಕ್ಷನಾಗಿ ಆಯ್ಕೆಯಾದ ಮೊಹಮ್ಮದ್ ಮೊಯ್ಜು ಮಾಲ್ಡೀವ್ಸ್ ನಲ್ಲಿರೋ ಭಾರತೀಯ ಸೈನ್ಯವನ್ನ ಹಿಂದಕ್ಕೆ ತಕ್ಷಣ ಕರೆಸ್ಕೋಬೇಕು ಅಂತ ಭಾರತಕ್ಕೆ ತಾಕೀತು ಮಾಡಿದ್ರು. ಆ ಬಳಿಕ ಮಾರ್ಚ್ 15ರವರೆಗೆ ಟೈಮ್ ಅನ್ನು ಕೂಡ ಕೊಟ್ಟರು. ಟರ್ಕಿಗೆ ಹೋದ್ರು, ಪಾಕಿಸ್ತಾನದ ಸ್ನೇಹ ಮಾಡಿಕೊಂಡ್ರು, ಚೈನಾದ ಜೊತೆಗಿನ ಸಂಬಂಧಗಳನ್ನ ಹೆಚ್ಚು ಮಾಡ್ಕೋತಾ ಹೋದ್ರು. ಹೀಗೆ ಮೊಹಮ್ಮದ್ ಆಟಗಳು ಹೆಚ್ಚಾಗ್ತಿದ್ದ ಹಾಗೆ ಭಾರತ ಒಂದು ಸಣ್ಣ ಸ್ಟ್ರೋಕ್ ಅನ್ನ ಕೊಡ್ತು. ಇಲ್ಲಿ ಭಾರತ ಏನು ಮಾಡೋದಿಕ್ ಹೋಗ್ಲಿಲ್ಲ. ಸಿಂಪಲ್ ಆಗಿ ಭಾರತದ ಪ್ರಧಾನಿ ನಮ್ಮದೇ ಲಕ್ಷದ್ವೀಪಕ್ಕೆ ಹೋದ್ರು. ಅಲ್ಲಿ ಕೆಲ ಕಾಮಗಾರಿಗಳ ಉದ್ಘಾಟನೆ ಮಾಡಬೇಕಿತ್ತು, ಅದನ್ನ ಮಾಡಿದ್ರು. ಅಲ್ಲಿನ ಬೀಚ್ ಅಲ್ಲಿ ಓಡಾಡಿದ್ರು. ಲಕ್ಷದ್ವೀಪ ಎಷ್ಟು ಸುಂದರವಾಗಿದೆ ಅಂತ ಒಂದಷ್ಟು ಫೋಟೋಗಳ ಜೊತೆ ಟ್ವೀಟ್ ಮಾಡಿದ್ರು. ಅಷ್ಟೇ. ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತಾರಲ್ಲ, ಹಂಗೆ ಮಾಲ್ಡೀವ್ಸ್ ನ ಕೆಲ ಸಚಿವರು ಭಾರತ ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದಿಕ್ಕೇನೆ ಲಕ್ಷದ್ವೀಪದ ಬಗ್ಗೆ ಪ್ರಚಾರ ಮಾಡ್ತಾ ಇದೆ ಅಂದ್ಕೊಂಡ್ರು. ಭಾರತದ ವಿರುದ್ಧ ಬೆಂಕಿ ಕಾರೋದಿಕ್ಕೆ ಶುರು ಮಾಡಿದ್ರು. ಈ ಅನ್ನದ ತಟ್ಟೆ ಕಿತ್ಕೊಂಡ್ರೆ ನಾಯಿಗಳಾಡತ್ವಲ್ಲ, ಹಂಗ ಆಡೋದಿಕ್ಕೆ ಶುರು ಮಾಡಿದ್ರು. ಅವ್ರ ಮನಸ್ಸಲ್ಲಿ ವಿಷ ಅನ್ನೋದು ಎಷ್ಟಿತ್ತು ಅಂದ್ರೆ ಭಾರತವನ್ನು ಬೈತಾ ಬೈತಾ ಇಸ್ರೇಲ್ ಅನ್ನು ಕೂಡ ಬೈದ್ರು. ಭಾರತದ ಪ್ರಧಾನಿಯನ್ನ ಇಸ್ರೇಲಿನ ಕೈಗೊಂಬೆ ಅಂತ ಕರೆದ್ರು. ಇಲ್ಲಿ ಭಾರತ ಮಾಡಿದ ಕೆಲಸ ಹೇಗಿತ್ತು ಅಂದ್ರೆ, ನಮ್ಮ ಕಡೆ ನಾಯಿ ಬಾಯಿಗೆ ಕೋಲ್ ಹಾಕೋದು ಅಂತಾರೆ. ಒಂದ್ಸರಿ ಕೋಲ್ ಹಾಕಿ ತಿರುವು ಬಿಟ್ರೆ ಆಮೇಲೆ ಇನ್ನು 6 ತಿಂಗಳ ಕಾಲ ಅದು ಬೊಗಳ್ತಲೇ ಇರುತ್ತೆ. ಭಾರತ ಮಾಡಿದ್ದು ಅಷ್ಟೇನೆ. ಅಲ್ಲಿನ ಮಂತ್ರಿಗಳು ಬರೀ ಬೊಗಳೋದಲ್ಲ, ಊಳಿಡೋದಿಕ್ಕೆ ಶುರು ಮಾಡಿದ್ರು. ಇಸ್ರೇಲ್ನ ಹೆಸರು ತಗೊಂಡ್ರಲ್ಲ, ಅಲ್ಲಿ ಇಸ್ರೇಲ್ ಕೂಡ ಫೀಲ್ಡಿಗೆ ಇಳಿತು. ಅವರು ಲಕ್ಷದ್ವೀಪದ ಸೌಂದರ್ಯವನ್ನು ಹೊಗಳಿ ವಿಡಿಯೋ ಒಂದನ್ನ ಟ್ವೀಟ್ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿ ನೀರು ಶುದ್ಧೀಕರಣ ಘಟಕದ ಕೆಲಸವನ್ನ ನಾವಿವತ್ತಿಂದಲೇ ಶುರು ಮಾಡ್ತೀವಿ ಅಂತ ಕೆಲಸ ಕೂಡ ಆರಂಭ ಮಾಡಿಬಿಟ್ರು. ಮತ್ತೊಂದು ಕಡೆ ಮಾಲ್ಡೀವ್ಸ್ ಸಚಿವರ ಹೇಳಿಕೆಗಳ ಬಗ್ಗೆ ಮಾಲ್ಡೀವ್ಸ್ ನಲ್ಲೇ ವಿರೋಧ ಶುರುವಾಯಿತು. ಪ್ರತಿಪಕ್ಷಗಳು, ಮಾಜಿ ಅಧ್ಯಕ್ಷರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮಾಲ್ಡೀವ್ಸ್ಗೆ ಭಾರತದ ಕೊಡುಗೆಗಳೇನು ಅನ್ನೋದನ್ನ ನೆನಪು ಮಾಡಿದ್ರು. ಭಾರತವನ್ನ ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು. ಅಷ್ಟೆಲ್ಲ ಆಗೋ ಹೊತ್ತಿಗೆ ಅಲ್ಲಿ ಕಾಲ ಮಿಂಚು ಹೋಗಿತ್ತು. ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಟ್ರೆಂಡ್ ಕೂಡ ಶುರುವಾಗಿತ್ತು. ಮಾಲ್ಡೀವ್ಸ್ಗಾಗಿದ್ದ ಬುಕಿಂಗ್ಗಳು ಕ್ಯಾನ್ಸಲ್ ಆದವು. ಫ್ಲೈಟು, ಹೋಟೆಲ್ ಎಲ್ಲ ಬುಕಿಂಗ್ಗಳು ರದ್ದಾಗ್ತಾ ಹೋದವು. ನಮ್ಮ ಸೆಲೆಬ್ರಿಟಿಗಳು ಕೂಡ ಮಾಲ್ಡೀವ್ಸ್ನ ವರ್ತನೆಯನ್ನ ಖಂಡಿಸಿದ್ರು. ಭಾರತದ ದ್ವೀಪಗಳ ಬಗ್ಗೆ, ಅವುಗಳ ಸೌಂದರ್ಯದ ಬಗ್ಗೆ ಟ್ವೀಟುಗಳು ಓಡಾಡಿದ್ವು. ಇದರಿಂದ ತೀವ್ರ ನಷ್ಟಕ್ಕೀಡಾಗ್ತಾ ಹೋಗಿದ್ದು ಮಾಲ್ಡೀವ್ಸ್. ಗೆಳೆಯರೆ, ಕಳೆದ ಡಿಸೆಂಬರ್ 31ರ ಲೆಕ್ಕಾಚಾರದ ಪ್ರಕಾರ ಮಾಲ್ಡೀವ್ಸ್ಗೆ ಬಂದ ಪ್ರವಾಸಿಗರ ಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಭಾರತ ಆಯಿತು. ಅಲ್ಲಿಗೆ 2,09,198 ಮಂದಿ ಭಾರತೀಯರು ಭೇಟಿ ಕೊಟ್ಟರೆ, ಚೈನಾದಿಂದ 1,87,118 ಮಂದಿ ಪ್ರವಾಸಕ್ಕಾಗಿ ಮಾಲ್ಡೀವ್ಸ್ಗೆ ಹೋಗಿದ್ರು. ಇಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿತ್ತು. ಆದರೆ ದಿನ ಕಳೆದ ಹಾಗೆ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಶುರುವಾಯ್ತಲ್ಲ, ಅದಾದ ನಂತರ ಅಂದ್ರೆ ಜನವರಿ 28ನೇ ತಾರೀಕಿನವರೆಗಿನ ಲೆಕ್ಕಾಚಾರಗಳನ್ನು ಗಮನಿಸಿದಾಗ ಭಾರತದ ಒಟ್ಟು 13,989 ಮಂದಿ ಮಾತ್ರ ಮಾಲ್ಡೀವ್ಸ್ಗೆ ಭೇಟಿ ಕೊಟ್ರೆ, ಚೈನಾದಿಂದ 16,529 ಮಂದಿ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಬಂದಿದ್ರು. ಅಲ್ಲಿಗೆ ಭಾರತ ಮಾಲ್ಡೀವ್ಸ್ಗೆ ಅತಿ ಹೆಚ್ಚು ಪ್ರವಾಸಿಗರನ್ನು ಕೊಡ್ತಾ ಇದ್ದ ನಂಬರ್ 1 ದೇಶ ಅಂತ ಅನ್ನಿಸ್ಕೊಳ್ತಿತ್ತಲ್ವಾ, ಅಲ್ಲಿಂದ 5ನೇ ಸ್ಥಾನಕ್ಕೆ ಬಂದ್ರೆ 6ನೇ ಸ್ಥಾನದಲ್ಲಿದ್ದ ಚೈನಾ 3ನೇ ಸ್ಥಾನಕ್ಕೆ ಏರಿಕೆಯನ್ನ ಪಡ್ಕೊಳ್ತು. ಇನ್ನು ರಷ್ಯಾ ಹಾಗೂ ಇಟಲಿಯ ಪ್ರವಾಸಿಗರು ಕೂಡ ಈ ಬಾರಿ ಜನವರಿಲಿ ಅತಿ ಹೆಚ್ಚಾಗಿ ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟಿದ್ದಾರೆ. ರಷ್ಯಾದಿಂದ 18,561 ಪ್ರವಾಸಿಗರು, ಇಟಲಿಯಿಂದ 18,111 ಪ್ರವಾಸಿಗರು ಮಾಲ್ಡೀವ್ಸ್ಗೆ ಹೋಗಿದ್ದಾರೆ. ಆ ನಂತರದ ಸ್ಥಾನದಲ್ಲಿ ಚೈನಾ ಇದೆ. ಚೈನಾದ ಬಳಿಕ ಬ್ರಿಟನ್ ಇದೆ. ಬ್ರಿಟನ್ನ ನಂತರ ಭಾರತ 5ನೇ ಸ್ಥಾನದಲ್ಲಿದೆ.
ಗೆಳೆಯರೆ, ಇಲ್ಲಿ ಮಾಲ್ಡೀವ್ಸ್ ಅನ್ನೋದು ಟೂರಿಸಂ ಮೇಲೆ ಅತಿ ಹೆಚ್ಚು ಆಧಾರ ಪಟ್ಟಿರೋ ದೇಶ. ಇಲ್ಲಿಗೆ ಬ್ರಿಟನ್, ಅಮೆರಿಕ, ಇಟಲಿ, ರಷ್ಯಾ ಮುಂತಾದ ಪಶ್ಚಿಮದ ದೇಶಗಳಿಂದ ಪ್ರವಾಸಿಗರು ಬರ್ತಾರಲ್ಲ, ಅವರು ಬರುವಾಗಲೇ ತಮ್ಮ ಎಲ್ಲ ವ್ಯವಸ್ಥೆಗಳನ್ನ ಅಲ್ಲಿ ಕೂತ್ಕೊಂಡೇ ಮಾಡ್ಕೊಂಡಿರ್ತಾರೆ. ಪಶ್ಚಿಮದ ಕಂಪನಿಗಳ ಮೂಲಕವೇ ಬುಕಿಂಗ್ ಮಾಡ್ಕೊಂಡಿರ್ತಾರೆ ಮತ್ತು ಪಶ್ಚಿಮದ ಪ್ಯಾಕೇಜ್ ಕಂಪನಿಗಳು ನಡೆಸುವ ಹೋಟೆಲ್ಗಳಲ್ಲೇ ಅವರ ವಸತಿ ಮತ್ತಿತರ ಎಲ್ಲ ವ್ಯವಸ್ಥೆಗಳು ಆಗುತ್ತವೆ. ಆದ್ರೆ ಭಾರತದಂತಹ ದೇಶಗಳಿಂದ ಹೋಗೋ ಪ್ರವಾಸಿಗರು ಹಾಗಲ್ಲ. ಅವರು ಅತಿ ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿನ ಸ್ಥಳೀಯ ವ್ಯಾಪಾರ ಉದ್ದಿಮೆಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಸ್ಥಳೀಯ ಹೋಟೆಲ್ಗಳನ್ನ ತಮ್ಮ ವಸತಿ ಮತ್ತಿತರ ವ್ಯವಸ್ಥೆಗಳಿಗಾಗಿ ಹುಡುಕೋತಾರೆ. ಹೀಗಾಗಿ ಭಾರತದಂತಹ ದೇಶಗಳಿಂದ ಹೋಗುವ ಪ್ರವಾಸಿಗರಿಂದ ಮಾಲ್ಡೀವ್ಸ್ಗೆ ಹೆಚ್ಚು ಆದಾಯ ಬರುತ್ತೆ. ಹಾಗೆ ನಮ್ಮಲ್ಲಿನ ಸೆಲೆಬ್ರಿಟಿಗಳು, ಸಿನಿಮಾ ಮಂದಿ, ಶ್ರೀಮಂತರು ಅಲ್ಲಿಗೆ ಹೋಗ್ತಾರಲ್ವಾ, ಅದರಿಂದ ಮಾಲ್ಡೀವ್ಸ್ನ ಆದಾಯ ಮತ್ತಷ್ಟು ಹೆಚ್ಚಾಗುತ್ತೆ. ಹೀಗಾಗಿನೇ ವಿದೇಶಿ ಪ್ರವಾಸಿಗರು ಎಷ್ಟೇ ಬಂದರೂ ಕೂಡ ಅಲ್ಲಿ ಭಾರತದ ಪ್ರವಾಸಿಗರಿಂದ ಆಗುವಷ್ಟು ಲಾಭ ಪಶ್ಚಿಮದ ಪ್ರವಾಸಿಗರಿಂದ ಆ ದೇಶಕ್ಕಾಗೋದಿಲ್ಲ. ಇನ್ನು ಈಗ ಭಾರತದ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಅದರಿಂದ ಹೆಚ್ಚು ನಷ್ಟವನ್ನ ಅನುಭವಿಸ್ತಾ ಇರೋದು ಮಾಲ್ಡೀವ್ಸ್. ಈ ಮಾಲ್ಡೀವ್ಸ್ ನ ಟೂರಿಸಂ ದೇಶದ GDPಗೆ 28% ಕೊಡುಗೆಯನ್ನು ಕೊಡುತ್ತೆ. ಹಾಗೆ ನೋಡಿದ್ರೆ ಮಾಲ್ಡೀವ್ಸ್ ನ ಟೂರಿಸಂ ಅನ್ನೋದು ಅಭಿವೃದ್ಧಿ ಆಗಿದ್ದು 1980ರ ದಶಕದ ನಂತರ. ಅಲ್ಲಿವರೆಗೆ ಮಾಲ್ಡೀವ್ಸ್ ಜಗತ್ತಿನ 20 ಅತಿ ಬಡತನವನ್ನ ಹೊಂದಿದ್ದ ದೇಶಗಳ ಪೈಕಿ ಒಂದಾಗಿತ್ತು. ಅಲ್ಲಿ ಕೇವಲ ಮೀನುಗಾರಿಕೆ, ತೆಂಗಿನ ನಾರಿನ ಹಗ್ಗಗಳು, ಅಂಬರ್ ಗ್ರೀಸ್, ಸಿ ಕೋಕೋನಟ್ಗಳನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡಿ ಆದಾಯವನ್ನ ಮಾಲ್ಡೀವ್ಸ್ ಗಳಿಸ್ತಾ ಇತ್ತು. ಆದ್ರೆ 1980ರ ಸುಮಾರಲ್ಲಿ ಮಾಲ್ಡೀವ್ಸ್ ನ ಜನವಸತಿ ಇಲ್ಲದ ಒಂದಷ್ಟು ದ್ವೀಪಗಳನ್ನ ಟೂರಿಸಂಗಾಗಿ ಅಭಿವೃದ್ಧಿ ಪಡಿಸುವ ಕೆಲಸ ಶುರುವಾಯಿತು. ಈಗ ಮಾಲ್ಡೀವ್ಸ್ ನ ಟೂರಿಸಂ ಎಷ್ಟು ಫೇಮಸ್ ಆಗಿದೆ ಅಂದ್ರೆ ಅಲ್ಲಿನ 62% ಫಾರಿನ್ ಎಕ್ಸ್ಚೇಂಜ್ ಈ ಟೂರಿಸಂ ಮೂಲಕನೇ ಆಗ್ತಾ ಇದೆ. ಹಾಗೇನೆ GDPಗೆ 28% ಕೊಡುಗೆಯನ್ನ ಟೂರಿಸಂ ಕೊಡ್ತಾ ಇದೆ. ಹೀಗಾಗಿ ಟೂರಿಸಂ ಅನ್ನೋದಲ್ಲಿ ಕೈ ಕೊಟ್ಟು ಬಿಟ್ರೆ ಮಾಲ್ಡೀವ್ಸ್ ನ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಅದರಲ್ಲೂ ಭಾರತದ ಟೂರಿಸ್ಟ್ಗಳು ಮಾಲ್ಡೀವ್ಸ್ಗೆ ಹೋಗೋದು ನಿಂತು ಬಿಟ್ರೆ ಮಾಲ್ಡೀವ್ಸ್ ಆರ್ಥಿಕ ಸಮಸ್ಯೆಗೆ ತುತ್ತಾಗುತ್ತೆ. ಇನ್ನು ಭಾರತೀಯರಲ್ಲಿ ಹೆಚ್ಚು ಜನ ವೆಕೇಶನ್ಗೆ ಮಾಲ್ಡೀವ್ಸ್ಗೆ ಹೋಗ್ತಾರೆ ಅಂತ ಅಂದ್ಕೋಬೇಡಿ. ಭಾರತೀಯರ ಆಯ್ಕೆಯ ಸ್ಥಳಗಳು ಬೇರೆ ಬೇರೆ ಕೂಡ ಇವೆ. ಈಗಿನ ಲೆಕ್ಕಾಚಾರದಲ್ಲಿ ಭಾರತೀಯರು ಅತಿ ಹೆಚ್ಚಾಗಿ ಹೋಗ್ತಾ ಇರೋದು ದುಬೈಗೆ. ಅಲ್ಲಿ ಪ್ರತಿ ವರ್ಷ 58 ಲಕ್ಷಕ್ಕೂ ಅಧಿಕ ಭಾರತೀಯರು ಭೇಟಿ ಕೊಡ್ತಾರೆ. ಆ ನಂತರದಲ್ಲಿ ಸೌದಿ ಅರೇಬಿಯಾಗೆ ಹೋಗ್ತಾರೆ. ಅಮೆರಿಕ, ಸಿಂಗಪೂರ್, ಥೈಲ್ಯಾಂಡ್, ಬ್ರಿಟನ್, ಕತಾರ್, ಕುವೈತ್, ಕೆನಡಾ, ಒಮನ್ಗಳಿಗೆ ಕೂಡ ಭಾರತದ ಪ್ರವಾಸಿಗರು ವಿಪರೀತ ಪ್ರಮಾಣದಲ್ಲಿ ಹೋಗ್ತಾರೆ. ಹೀಗೆ ಪ್ರವಾಸೋದ್ಯಮಕ್ಕೆ ಭಾರತದ ಕೊಡುಗೆ ಕೂಡ ತುಂಬಾ ಹೆಚ್ಚಿರೋದ್ರಿಂದಲೇ ಸೌದಿ ಅರೇಬಿಯಾ, UAE ಅಂತಹ ದೇಶಗಳು ಭಾರತದ ಜೊತೆಗಿನ ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತ ಬಯಸ್ತಾ ಇವೆ. ಇನ್ನು ಬಾಯ್ಕಾಟ್ ಮಾಲ್ಡೀವ್ಸ್ ಶುರುವಾದ ನಂತರ ಕೂಡ ಅಲ್ಲಿಗೆ ಭೇಟಿ ಕೊಟ್ಟ ಸುಮಾರು 13,000 ಪ್ರವಾಸಿಗರಿದಾರಲ್ಲ, ಇವ್ರು ಯಾರು ಗೆಳೆಯರೆ? ಸಾಮಾನ್ಯವಾಗಿ ಇಂಥ ಟ್ರಿಪ್ಗಳನ್ನ ತುಂಬಾ ಹಿಂದೆನೆ ಪ್ಲಾನ್ ಮಾಡಿರ್ತಾರೆ. ಅಲ್ಲಿ ಪ್ರೀ ಬುಕಿಂಗ್ ಆಗಿರುತ್ತೆ. ಅಂಥ ಬುಕಿಂಗ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಷ್ಟು ಶ್ರೀಮಂತರಲ್ಲದೆ ಇರೋರು ಅನಿವಾರ್ಯವಾಗಿ ತಮ್ಮ ಹಣ ವೇಸ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋಗಲೇಬೇಕಾಗತ್ತೆ. ಹೀಗೆ ಜನವರಿಯಲ್ಲಿ ಕೂಡ ಭಾರತದಿಂದ ಸುಮಾರು 13,000 ಮಂದಿ ಮಾಲ್ಡೀವ್ಸ್ಗೆ ಹೋಗಿ ಬಂದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಡಿಮೆ ಆಗುವ ಟ್ರೆಂಡ್ ನಲ್ಲಿದೆ. ಸೊ ಮಾಲ್ಡೀವ್ಸ್ ಮಾಡಿಕೊಂಡ ಎಡವಟ್ಟು ಇವತ್ತು ಆ ದೇಶವನ್ನ ಸಮಸ್ಯೆಗೆ ಸಿಲುಕಿಸ್ತಾ ಇದೆ. ಹೋಗ್ಲಿ ಬಿಡ್ರಿ, ಅವ್ರಿಗೇನು ಐರನ್ ಬ್ರದರ್ ಚೀನಾ ಸಿಕ್ಕಿದೆಯಲ್ಲ, ಚೀನಾದವರು ಹೆಚ್ಚು ಜನರನ್ನ ಕಳುಹಿಸಿಕೊಡ್ತಾರೆ ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ಗೆಳೆಯರೆ, ಬರೀ ಪ್ರವಾಸೋದ್ಯಮ ಮಾತ್ರ ಅಲ್ಲ, ಮಾಲ್ಡೀವ್ಸ್ಗೆ ಭಾರತ ನಾನಾ ರೀತಿಯಲ್ಲಿ ಸಾಕಷ್ಟು ಸಹಾಯವನ್ನು ಮಾಡ್ತಾ ಬಂದಿದೆ. ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾದ್ರೆ ಕೂಡ ಭಾರತ ಇಲ್ಲಿಂದ ನೀರನ್ನ ತಗೊಂಡೋಗಿ ಮಾಲ್ಡೀವ್ಸ್ ನ ಜನಕ್ಕೆ ಕೊಟ್ಟು ಬಂದಿದೆ ಕಣ್ರಿ. ಅಷ್ಟು ಸಹಾಯವನ್ನು ಭಾರತ ಅವರಿಗೆ ಮಾಡಿದೆ. ಈಗ ಭಾರತ ತನ್ನೆಲ್ಲ ಸಹಾಯ ಸಹಕಾರಗಳನ್ನ ನಿಲ್ಲಿಸಿಬಿಟ್ರೆ ಮಾಲ್ಡೀವ್ಸ್ ಅನ್ನೋದು ಸಂಪೂರ್ಣವಾಗಿ ಚೈನಾದ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಹಾಗೇನಾದರೂ ಆದರೆ ಚೈನಾ ಮಾಲ್ಡೀವ್ಸ್ಗೆ ಏನನ್ನೂ ಉಚಿತವಾಗಿ ಕೊಡೋದಿಲ್ಲ. ಅವ್ರು ಏನೇ ಸಹಾಯ ಅಂತ ಕೊಟ್ಟರೂ ಕೂಡ ಅದನ್ನು ಸಾಲದ ರೂಪದಲ್ಲೇ ಕೊಡ್ತಾರೆ. ಅದರ ಪರಿಣಾಮ ಮಾಲ್ಡೀವ್ಸ್ ಅತಿ ಹೆಚ್ಚು ಪ್ರಮಾಣದ ಸಾಲದ ಭಾರವನ್ನು ಹೊತ್ಕೋಬೇಕಾಗುತ್ತೆ. ಮತ್ತು ಹೇಗೆ ಶ್ರೀಲಂಕಾ, ಪಾಕಿಸ್ತಾನ, ನೇಪಾಳದಂತಹ ದೇಶಗಳು ಚೈನಾದ ಸಾಲದ ಭಾರವನ್ನು ಹೊತ್ಕೊಂಡು ತತ್ತರಿಸ್ತಾ ಇವೆಯೋ, ಹೇಗೆ ಶ್ರೀಲಂಕಾ ಚೈನಾದ ಸಾಲ ವಾಪಸ್ಸು ಕೊಡೋದಕ್ಕೆ ಸಾಧ್ಯವಾಗದೆ ತನ್ನ ಒಂದು ಬಂದರನ್ನೇ ಚೈನಾಗೆ ಬಿಟ್ಟುಕೊಡಬೇಕಾಗಿ ಬಂತೋ, ಪಾಕಿಸ್ತಾನ ಹೇಗೆ ತನ್ನ ಗ್ವದಾರ್ ಬಂದರನ್ನ ಚೈನಾಗೆ ಬಿಟ್ಟುಕೊಟ್ಟು ಇವತ್ತು ಆಕಾಶ ನೋಡ್ತಾ ಕೂತಿದೆಯೋ, ಅದೇ ಥರದ ಪರಿಸ್ಥಿತಿ ನಾಳೆ ಈ ಮಾಲ್ಡೀವ್ಸ್ ಅನ್ನೋ ಪುಟ್ಟ ದ್ವೀಪ ರಾಷ್ಟ್ರಕ್ಕೆ ಕೂಡ ಬರುವ ಸಾಧ್ಯತೆ ಇರುತ್ತೆ. ಇನ್ನು ಚೈನಾದ ಅತಿಯಾದ ಇಂಟರ್ಫಿಯರೆನ್ಸು ಹಾಗೂ ಮಾಲ್ಡೀವ್ಸ್ ಅಧ್ಯಕ್ಷನ ಚೈನಾ ಪ್ರೀತಿಯ ಕಾರಣದಿಂದಾಗಿ ಆ ಇಡೀ ದೇಶದ ಎಲ್ಲ ವ್ಯವಸ್ಥೆಗಳು ಹಾಳಾಗಬಾರದು ಅನ್ನೋ ಕಾರಣಕ್ಕೆ ಈಗ ಅಲ್ಲಿನ ಪ್ರತಿಪಕ್ಷಗಳು ಕೂಡ ಎಚ್ಚೆತ್ತುಕೊಂಡಿವೆ. ಅವು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ವಿರುದ್ಧ ಅವಿಶ್ವಾಸ ಮಂಡನೆಯ ನಿರ್ಣಯವನ್ನ ಕೈಗೊಂಡಿವೆ. ಮಾಲ್ಡೀವ್ಸ್ ನ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಭಾರತದ ಪ್ರಜಾಪ್ರಭುತ್ವಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಮಾಲ್ಡೀವ್ಸ್ ನಲ್ಲಿ ಅಧ್ಯಕ್ಷರನ್ನ ಜನಾನೇ ನೇರವಾಗಿ ಆಯ್ಕೆ ಮಾಡ್ತಾರೆ. ಹೀಗಾಗಿ ಅಲ್ಲಿನ ಅಧ್ಯಕ್ಷನ ವಿರುದ್ಧ ಅವಿಶ್ವಾಸ
ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ಕೇವಲ ಅಲ್ಲಿನ ಪಾರ್ಲಿಮೆಂಟ್ ನಲ್ಲಿನ ಸಂಸದರ ಸಂಖ್ಯೆ ಸಾಕಾಗೋದಿಲ್ಲ ಮತ್ತು ಭಾರತದಂತಹ ದೇಶಗಳಲ್ಲಿ ಮಂಡನೆಯಾಗುವ ಅವಿಶ್ವಾಸ ನಿರ್ಣಯಕ್ಕೂ ಮಾಲ್ಡೀವ್ಸ್ ನಲ್ಲಿ ಮಂಡನೆಯಾಗಬೇಕಾದ ಅವಿಶ್ವಾಸ ನಿರ್ಣಯಕ್ಕೂ ಸಾಕಷ್ಟು ವ್ಯತ್ಯಾಸ ಕೂಡ ಇರುತ್ತೆ. ಅಲ್ಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಕೂಡ ಒಂದಷ್ಟು ನಿಯಮಗಳಿವೆ. ಅವಿಶ್ವಾಸ ಮಂಡನೆ ಮಾಡೋದಕ್ಕೆ ಮೊದಲು ಅಲ್ಲಿ ಅಧ್ಯಕ್ಷರ ವಿರುದ್ಧ ಒಂದು ದೋಷಾರೋಪವನ್ನ ಹೊರಿಸಬೇಕಾಗತ್ತೆ. ಅದಕ್ಕೂ ಒಂದಷ್ಟು ಕಾರಣಗಳನ್ನ ಕೊಡಬೇಕು. ಅಧ್ಯಕ್ಷರು ಇಸ್ಲಾಂನ ವಿರುದ್ಧ ಇರಬೇಕು, ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಾ ಇರಬೇಕು, ಅಥವಾ ಆ ಅಧ್ಯಕ್ಷನಿಂದ ದೇಶದ ಭದ್ರತೆಗೆ, ಆ ದೇಶದ ಸಂವಿಧಾನಕ್ಕೆ ತೊಂದರೆ ಉಂಟಾಗತ್ತೆ ಅನ್ನೋ ಥರದ ವಾತಾವರಣ ನಿರ್ಮಾಣ ಆಗಿರಬೇಕು. ಅದನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯವಾದ್ರೆ ಮೊದಲು ಆ ಅಧ್ಯಕ್ಷನ ವಿರುದ್ಧ ದೋಷಾರೋಪಣೆಯನ್ನ ಮಂಡಿಸಬೇಕಾಗತ್ತೆ. ಆ ದೋಷಾರೋಪಣೆಗಾಗಿ ಅಲ್ಲಿನ ಪಾರ್ಲಿಮೆಂಟ್ ಅಂದ್ರೆ ಮಾಲ್ಡೀವ್ಸ್ ಮಜಲಿಸ್ನ 1/3 ಭಾಗದಷ್ಟು ಸದಸ್ಯರ ಒಪ್ಪಿಗೆಯನ್ನ ಪಡ್ಕೋಬೇಕಾಗತ್ತೆ. ಹಾಗೆ ಒಪ್ಪಿಗೆಯನ್ನ ಪಡ್ಕೊಂಡ್ರೆ ಅಲ್ಲಿ ದೋಷಾರೋಪವನ್ನ ಮಂಡನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆ ದೋಷಾರೋಪ ಮಂಡನೆ ಆದ ನಂತರ ಅದರ ಮೇಲೆ ಮತದಾನ ನಡೆಯುತ್ತೆ. ಅಲ್ಲಿ 3/2 ಸಂಸದರು ದೋಷಾರೋಪಣೆಯ ಪರ ಮತ ಚಲಾಯಿಸಿದ್ರೆ ಆಗ ಮಾಲ್ಡೀವ್ಸ್ ಅಧ್ಯಕ್ಷರನ್ನ ಪದಚ್ಯುತಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಂತದಲ್ಲಿ ಕೂಡ ಮಾಲ್ಡೀವ್ಸ್ ಅಧ್ಯಕ್ಷ ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದು ಅಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷರ ವಿರುದ್ಧದ ದೋಷಾರೋಪಗಳು ಸರಿಯಾಗಿವೆ ಅನ್ಸಿದ್ರೆ ಸುಪ್ರೀಂ ಕೋರ್ಟ್ ಅಧ್ಯಕ್ಷನ ಪದಚ್ಯುತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ. ಈಗ ಅದರ ಮೊದಲ ಹಂತವಾಗಿ ಮಾಲ್ಡೀವ್ಸ್ ಅಧ್ಯಕ್ಷರ ವಿರುದ್ಧ ದೋಷಾರೋಪಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಅಲ್ಲಿನ ಪ್ರತಿಪಕ್ಷಗಳು ಮಾಡಿಕೊಂಡಿವೆ. ಗೆಳೆಯರೆ, ಅಲ್ಲಿನ ಪ್ರತಿಪಕ್ಷಗಳ ಸಂಖ್ಯೆ ಆಡಳಿತಾರೂಢ ಸಂಸದರಿಗಿಂತ ತುಂಬಾನೇ ಹೆಚ್ಚಿದೆ. ಮಾಲ್ಡೀವ್ಸ್ ನ ಸಂಸತ್ತು ಅಂದ್ರೆ ಮಜ್ಲಿಸ್ ನಲ್ಲಿ ಒಟ್ಟು 81 ಸದಸ್ಯರ ಬಲವನ್ನ ಹೊಂದಿದೆ. ಆ ಪೈಕಿ 80 ಸದಸ್ಯರಲ್ಲಿದ್ದಾರೆ. ಆ 80 ಸದಸ್ಯರ ಪೈಕಿ 13 ಮಂದಿ ಡೆಮಾಕ್ರಾಟ್ಸ್ ಇದ್ದಾರೆ. MDP ಅಂದ್ರೆ ಮಾಲ್ಡೀವಿಯನ್ ಡೆಮೋಕ್ರೆಟಿಕ್ ಪಾರ್ಟಿಯ 42 ಸದಸ್ಯರಿದ್ದಾರೆ. MDA ಅಂದ್ರೆ ಮಾಲ್ಡೀವಿಯನ್ ಡೆಮೋಕ್ರೆಟಿಕ್ ಅಲಯನ್ಸ್ ನ 2 ಸದಸ್ಯರು ಸೇರಿದ ಹಾಗೆ ಒಟ್ಟು 57 ಮಂದಿ ಸದಸ್ಯರು ಮೊಯ್ಜು ವಿರುದ್ಧ ಇದ್ದಾರೆ. ಹೀಗಾಗಿ ದೋಷಾರೋಪ ಮಂಡನೆಗೆ ಅಷ್ಟೇ ಅಲ್ಲದೆ ನಾಳೆ ದೋಷಾರೋಪ ಮಂಡನೆಯ ನಂತರ ಅದರ ಮೇಲೆ ನಡೆಯುವ ಮತದಾನಕ್ಕೆ ಬೇಕಾದ 3/2 ಸದಸ್ಯ ಬಲ ಕೂಡ ಪ್ರತಿಪಕ್ಷಗಳಿಗಿದೆ. ಹೀಗಾಗಿ ಭಾರತದ ಮೇಲಿನ ದ್ವೇಷ ಅಲ್ಲಿ ಮೊಯ್ಜು ಅವರ ಅಧಿಕಾರವನ್ನೇ ಕಿತ್ತುಕೊಂಡು ಬಿಡುತ್ತಾ ಅನ್ನೋ ಅನುಮಾನಗಳು ಕೂಡ ಉಂಟಾಗ್ತಾ ಇವೆ. ಅಂದಹಾಗೆ ಇದನ್ನು ಕೂಡ ಭಾರತನೇ ಮಾಡ್ತಾ ಇದೆ ಅಂತ ಅಂದುಕೊಳ್ಳೋದಕ್ಕೆ ಹೋಗಬೇಡಿ. ಇದು ಭಾರತದ ವಿರುದ್ಧ ಬಾಯಿಜಾರಿದ ಪರಿಣಾಮಕ್ಕೆ ಮೊಯ್ಜು ತಮ್ಮದೇ ದೇಶದಲ್ಲಿ ಅನುಭವಿಸಬೇಕಾಗ್ತಾ ಇರೋ ಪರಿಸ್ಥಿತಿ. ಇದರಲ್ಲಿ ಭಾರತದ ಯಾವ ಕೈವಾಡವೂ ಇಲ್ಲ. ಅಲ್ಲಿ ಭಾರತ ಏನು ಮಾಡೋದಕ್ಕೆ ಕೂಡ ಹೋಗ್ತಾ ಇಲ್ಲ. ಅವರವರ ಪಾಪವನ್ನ ಅವರವರು ಅನುಭವಿಸಬೇಕಾಗಿ ಬರ್ತಾ ಇದೆ ಅಷ್ಟೇ. ಇದು ಗೆಳೆಯರೆ, ಬಾಯ್ಕಾಟ್ ಮಾಲ್ಡೀವ್ಸ್ ನಿಂದ ಅಲ್ಲಿನ ಆದಾಯದ ಮೇಲೆ ಬೀಳ್ತಾ ಇರೋ ಹೊಡೆತ ಹಾಗೂ ಅಲ್ಲಿನ ಅಧ್ಯಕ್ಷರ ಪದಚ್ಯುತಿಗೆ ಶುರುವಾಗಿರುವ ಪ್ರಯತ್ನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.